10,000ದಿಂದ 15,000 ತನಕ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಇರುವಂತಹ ಸಂಸ್ಥೆಗಳಲ್ಲಿ ಜೈ ಕಿಸಾನ್. ಇವತ್ತು ನನ್ನ ಮಗನಿಗೆ ಸನ್ಮಾನ, ನನಗೆ ಸಂಭ್ರಮ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಏನೇನೆಲ್ಲ ಮಾಡಿದ್ದೀನಿ, ಏನೇನು ಅಂತ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ, ನಾನು ರೆಡಿಯಾಗಿದ್ದೀನಿ, ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾರೆ. ಇವಾಗ ಎಲ್ಲರೂ ಸೇರಿಕೊಂಡು ಹಾಸ್ಟೆಲ್ಗೆ ಹೋಗಬೇಕು. ಇವತ್ತು ಯಾವುದೇ ಹೆಲ್ಪನ್ನು ಮಾಡೋದಕ್ಕಾಗಿಲ್ಲ ನಮ್ಮ ಅಕ್ಕನಿಗೆ ಹೋಗಿ. ಹಾಗೆ ನಾನು ಬಂದು ಮತ್ತೆ ಡೈರೆಕ್ಟಾಗಿ ಊರಿಗೆ ಕೂಡ ಹೋಗಬೇಕು ಅಲ್ವಾ, ಬಯಕೆ ಊಟನ ತಗೊಂಡು. ಅವರೆಲ್ಲ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಬೆಳಗ್ಗೆ ಬೇಗನೆ. ಹಾಗೆ ಇಲ್ಲಿ ಸ್ವಲ್ಪ ಅಂದರೆ ನಾನು ರಾತ್ರಿ ತುಂಬಾ ಲೇಟ್ ಆಗಿತ್ತು ಅಲ್ವಾ, ಹಣ್ಣನ್ನು ತಗೊಂಡು ಡೈರೆಕ್ಟಾಗಿ ಮನೆಗೆ ಬಂದು ಇಲ್ಲಿ ಬೀಜಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ತಗೊಂಡು ಹೋಗಿ ಕೊಡ್ತೀನಿ. ಮೊಸರನ್ನಕ್ಕೆ ಬೇಕು ಅಲ್ವಾ, ಇದೊಂದು ಹೆಲ್ಪ್ ಮಾತ್ರ ಆಗಿದೆ ನನ್ನಿಂದ. ಅಲ್ಲಿ ಡೈರೆಕ್ಟಾಗಿ ದಾಳಿಂಬೆ ಬೀಜನ ಕೊಟ್ಟು ಮತ್ತೆ ಇಲ್ಲಿ ಹಾಸ್ಟೆಲ್ಗೆ ಬಂದಿದ್ದೀವಿ. ನೋಡ್ಬೋದು ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ದರು ನಾನು ಬರೋಷ್ಟರಲ್ಲಿ. ಹಾಗೆ ಇನ್ನೂ ಸ್ವಲ್ಪ ಜನ ಬರೋರಿದ್ದರು. ಹಾಗೆ ಇಲ್ಲಿ ಬಂದ ತಕ್ಷಣಕ್ಕೆ ಎಲ್ಲರನ್ನ ಬ್ರೇಕ್ಫಾಸ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಏನಿದೆ ಅಂತಂದರೆ ಇಲ್ಲಿ ಎಲ್ಲ ಮಕ್ಕಳಿಗೆ ಅಂದರೆ NIT, IIT, IIT ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಇಲ್ಲಿ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನನ್ನ ಮಗನಿಗೆ ಇನ್ವೈಟ್ ಮಾಡಿದ್ರು, ಬಂದಿದ್ದೀವಿ. ನೋಡ್ಬೋದು ಈ ಥರದ ಕಾರ್ಯಕ್ರಮಗಳಲ್ಲಿ ತುಂಬಾ ಹೆಮ್ಮೆಯಿಂದ ಬರ್ತೀವಿ ಅಲ್ವ ನಾವು. ಈ ದಿನದ ಸಲುವಾಗಿ ತುಂಬಾ ವೇಟ್ ಮಾಡ್ತೀವಿ. ಹಾಗೆ ನಮ್ಮ ಎಲ್ಲ ಸಾರ್ಥಕತೆಯು ಇದರಲ್ಲಿ ನೋಡ್ಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಮಕ್ಕಳ ಮೇಲೆ ಈ ಥರದ ದಿನಗಳಲ್ಲಿ. ಹಾಗೆ ಇಲ್ಲಿ ನನ್ನ ಮಗನು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ನು. ಹಾಗಾಗಿ ಇಲ್ಲಿ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ, ಸ್ವಲ್ಪನಾದರೂ ಮಾಡು ಅಂತಂದ್ಬಿಟ್ಟು ನಮ್ಮ ಮನೆಯವರು ತಿನ್ನಿಸ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ಟೊಮೆಟೊ ರೈಸ್ ಇತ್ತು ಅಂತ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ಉಪ್ಪಿನಕಾಯಿ ಹಾಗೆ ಬಾಳೆಹಣ್ಣು ಕೂಡ ಇತ್ತು. ಸ್ವಲ್ಪ ಸ್ವಲ್ಪ ತಗೊಂಡ್ವಿ ಎಲ್ಲರೂ. ಹಾಗೆ ಇಲ್ಲಿ ಹಾಸ್ಟೆಲಲ್ಲಿ ಇವಾಗ ಅಂದರೆ ಮತ್ತೆ ಬರೋದಿಲ್ಲ ಅಲ್ವ, ಪದೇ ಪದೇ ಹಾಸ್ಟೆಲ್ಗೆ ಉಳಿದಿದ್ನು ನನ್ನ ಮಗನು. ಹಾಗಾಗಿ ಇವತ್ತು ಲಾಸ್ಟ್ ಇದೊಂದು ಬ್ರೇಕ್ಫಾಸ್ಟ್ ಇಲ್ಲಿ ಮಾಡು ಅಂತಂದ್ಬಿಟ್ಟು ಮಾಡಿಸಿದ್ರು. ಹಾಗೆ ಬ್ರೇಕ್ಫಾಸ್ಟ್ ಆದ ನಂತರ ಇವಾಗ ಎಲ್ರಿಗೂ ಕೂಡ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ನಾನು ಸಂಸ್ಕೃತಿ 10ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಮ್ಮ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿರುವ 2025-26ನೇ ಸಾಲಿನ JEE ಅಂತಹ ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ನಮ್ಮ ಸಂಸ್ಥೆಗೆ, ನಿಮ್ಮ ಗ್ರಾಮಕ್ಕೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ಮಾಡಿರುವ ತಮಗೆ ನಮ್ಮ ಸಂಸ್ಥೆ ವತಿಯಿಂದ ಆರ್ಥಿಕ ಸ್ವಾಗತ ಕೋರುತ್ತೇನೆ. Done. 1, 2, 1, 2. que lo que no
ಬನಶಂಕರಿ ಎಚ್ ಪ್ರಸನ್ನ ಕುಮಾರ್ ಬೆಂಗಳೂರು ಶ್ರೀಮತಿ ಅವರು ಸಹ ಬಸವ ಗುರುಪೂಜೆಯನ್ನು ನಿರ್ವಹಿಸಿದರೆ ಮುಖ್ಯ ಅತಿಥಿಗಳಾಗಿ ನಮ್ಮವರಾಗಿರುವ ಗುರುಬಸವ ನಾಡಿನ ಅಂದಿನೂ ಭೇಟಿ ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತೊಮ್ಮೆ ಆರ್ಥಿಕವಾದ ಸ್ವಾಗತ. ಈಗ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಎಲ್ಲ ಮಕ್ಕಳು ಕೂಡ ಇಲ್ಲಿ ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ. ಇವತ್ತಿನ ದಿನವನ್ನು ನೋಡೋದಕ್ಕೆ ಅವರ ಒಂದು ಕಷ್ಟಪಟ್ಟಿರುವಂತಹ ದಿನಗಳು ಒಂದು ಕಾರಣ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಮುಂದೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಪ್ರಸನ್ನ ಸರ್ ಅವರಿಗೆ ಸನ್ಮಾನ. ತಾಯಿಯವರಾಗಿರ್ತಕ್ಕಂಥ ಶರಣೆ ಬನಶಂಕರಿ ತಾಯಿಯವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ಹಾಕಿ ಅವರ ಒಂದು ಪಯಣ, ಅವರ ಒಂದು ಸಾಧನೆ, ಬಸವಗುರು ತಂದೆಯವರು ನಿರಂತರವಾಗಿ ಎತ್ತರಕ್ಕೆ ಅವ್ರ ಜೀವನ ಸಾಗಲಿ ಅಂತ ನಮ್ಮೆಲ್ಲರ ಮೂಲಕ ಶುಭವನ್ನ ಹಾರೈಸೋಣ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ಮೊನ್ನೆ ಈ ಸಂಸ್ಥೆದು ಅಡ್ವರ್ಟೈಸ್ಮೆಂಟ್ ಬಂದಾಗ ನಿಮಗೆ ಅಷ್ಟೊಂದೇನು ನಿಮಗೆಲ್ಲ ಕೆಲವರಿಗೆ ಅನ್ನಿಸ್ಬೋದು. ಈ ಭಾಗದವರಿಗೆ ಯಾರು ನಾನು ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ 10,000ದಿಂದ 15,000 ತನಕ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಅವರು ಇರುವಂತಹ ಸಂಸ್ಥೆಗಳಲ್ಲಿ ಒಂದು ವೇಳೆ ಇಡೀ ಪುಟದಲ್ಲಿ ಒಂದು 100, 150, 200 ಅಂತ ವಿದ್ಯಾರ್ಥಿಗಳೇನಾದ್ರೂ ಟಾಪ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೀಟ್ ಪಡೆದಿದ್ದಾರೆ ಅಂತ ನಾವು ಬೇಗನೆ ಮನೆಗೆ ಹೋಗಬೇಕು ಅಲ್ವಾ. ಬೇಗ ಊಟನ ತಗೊಂಡು ಎಲ್ಲರೂ ಕೂಡ ರೆಡಿಯಾಗಿ ನನಗಾಗಿಯೇ ವೇಟ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಬೇಗನೆ ಬರಬೇಕಾಯಿತು. ಇಲ್ಲ ಅಂತಂದರೆ ಪ್ರಸನ್ನ ಸರ್ ಅವರ ಮಾತು ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ತುಂಬಾ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಅವರ ವೀಡಿಯೋಸ್ಗಳನ್ನು ತುಂಬಾ ನೋಡಿದ್ದೀನಿ ಇಂಟ್ರೆಸ್ಟಿಂದ. ಹಾಗೆ ಇವತ್ತು ಕೂಡ ನಾನು ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಪಕ್ಕ. ಆದರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಬೇಗ ಊರಿಗೂ ಕೂಡ ಹೋಗಬೇಕು ಅಲ್ವಾ. ಎಲ್ಲರೂ ಕೂಡ ನನಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನಾವೇನು KCETಯಿಂದ ಅಡ್ಮಿಷನ್ ಮಾಡ್ತಾ ಇಲ್ಲ. ಆದರೂ ಕೂಡ ಸ್ವಲ್ಪ ನಾಲೆಜ್ ಇರಲೇಬೇಕು. ಆ ಥರದ ನಾಲೆಜ್ಗಳನ್ನು ಎಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಅವರ ಮಾತುಗಳನ್ನು ಕೇಳಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಆದರೆ ಕೇಳೋದಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಬಂದಿದ್ದೀನಿ. ನೋಡ್ಬೋದು ಎಲ್ಲರೂ ಕೂಡ ಕೂತ್ಕೊಂಡು ನನಗಾಗಿ ವೇಟ್ ಮಾಡ್ತಾಯಿದ್ರು. ಗಾಡಿ ಫುಲ್ ಆಗಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋ ಕೂಡ ನಿಮ್ಮ ಜೊತೆ ಪಕ್ಕ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.